ಗುಡ್ ನ್ಯೂಸ್ ರಾಜ್ಯ ಸರ್ಕಾರದಿಂದ ಹಾಗೂ ಕೇಂದ್ರ ಸರ್ಕಾರದಿಂದ ಇದೀಗ ರಾಜ್ಯದ ರೈತರಿಗೆ ಬಂಪರ್ ಭರ್ಜರಿ ಗುಡ್ ನ್ಯೂಸ್ ಅನ್ನ ರಾಜ್ಯ ಕೃಷಿ ಇಲಾಖೆ ಹಾಗೂ ಕೇಂದ್ರದಿಂದ ಬಂದಿದ್ದು ಒಟ್ಟು 2 ಗುಡ್ ನ್ಯೂಸ್ ಅನ್ನ ಇದೀಗ ರಾಜ್ಯ ಸರ್ಕಾರ ಹೊರಡಿಸಿದೆ ವೀಕ್ಷಕರೇ. ಹೌದು, ರೈತರ ಸಾಲ ಮನ್ನಾ ಕುರಿತು ಕೂಡ ಇದೀಗ ಬ್ರೇಕಿಂಗ್ ಮಾಹಿತಿಯನ್ನ ನೀಡಿದ್ದು, ಇದಲ್ಲದೆ ರೈತರು ತಮ್ಮ ಹೊಲ ಜಮೀನುಗಳಲ್ಲಿ ಕೃಷಿ ಹೊಂಡ ನಿರ್ಮಾಣ, ತಂತಿ ಬೇಲಿ ನಿರ್ಮಾಣ, ಟಾರ್ಪಲ್ ಹೊದಿಕೆ, ಟಾರ್ಪಲ್ ಪಡೆಯಲು ಅರ್ಜಿಯನ್ನ ಆಹ್ವಾನ, ಇನ್ನು ಬದು ನಿರ್ಮಾಣ, ಇನ್ನು ಡೀಸೆಲ್ ಇಂಜಿನ್ ಹಾಗೂ ತುಂತುರು ನೀರಾವರಿಯಲ್ಲಿ ಪ್ಯಾಕೇಜ್ ಮಾದರಿಯಲ್ಲಿ ಹಣ ಸಹಾಯಧನವನ್ನು ಹೇಗೆ ಪಡೆಯುವುದು, ಇನ್ನು ರೈತರ ಸಾಲ ಕೂಡ ಮನ್ನಾ ಕುರಿತು ಕೂಡ ಇದೀಗ ಬ್ರೇಕಿಂಗ್ ಮಾಹಿತಿಯನ್ನ ರಾಜ್ಯ ಸರ್ಕಾರ ಹೊರಡಿಸಿದ್ದು, ಏನಿದು ರೈತರಿಗೆ ಬಂದಿರತಕ್ಕಂಥ 2 ಗುಡ್ ನ್ಯೂಸ್ ಎಂಬುದರ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ವೀಕ್ಷಕರೇ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ನೀವು ಕೂಡ ರೈತರಾಗಿದ್ದರೆ ಅಥವಾ ರೈತ ಕುಟುಂಬಕ್ಕೆ ಸೇರಿದವರಾಗಿದ್ದರೆ ಕೂಡಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ದಿನಾಲೂ ಇದೇ ರೀತಿ ಹೊಸ ಮಾಹಿತಿಗಳ ನಿಖರ ಅಪ್ಡೇಟ್ಸ್ ಪಡೆಯಲು ನಮ್ಮ ಈ ಕನ್ನಡ ಆಲ್ರೌಂಡ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ವೀಕ್ಷಕರೇ, ರೈತರ ಸಾಲ ಮನ್ನಾ ಕುರಿತು ಬಂದಿರುವ ಮಾಹಿತಿಯನ್ನ ನೋಡೋಕ್ಕೂ ಮುನ್ನ ರೈತರಿಗೆ ಬಂದಿರುವ ಫಸ್ಟ್ ಗುಡ್ ನ್ಯೂಸ್ ಏನಿದೆ ಅಂತ ನೋಡೋದಾದರೆ, ಕೃಷಿ ಇಲಾಖೆಯ ವತಿಯಿಂದ 2025-26ನೇ ಸಾಲಿನಲ್ಲಿ ಕೃಷಿ ಇಲಾಖೆಯ ಕಡೆಯಿಂದ ಕೃಷಿ ಭಾಗ್ಯ ಯೋಜನೆಯ ಅಡಿ ರೈತರಿಗೆ ಅರ್ಹ ರೈತರಿಗೆ ವಿವಿಧ ಸೌಲಭ್ಯವನ್ನು ಪಡೆಯಲು ಅರ್ಜಿಯನ್ನ ಆಹ್ವಾನಿಸಲಾಗಿದೆ. ರೈತರು ಈ ಕೃಷಿ ಭಾಗ್ಯ ಯೋಜನೆಯ ಅಡಿ 6 ಘಟಕಗಳಾದ ತಮ್ಮ ಹೊಲ ಜಮೀನುಗಳಲ್ಲಿ ಕೃಷಿ ಹೊಂಡ ನಿರ್ಮಾಣ, ತಂತಿ ಬೇಲಿ ನಿರ್ಮಾಣ, ಟಾರ್ಪಲ್ ಹೊದಿಕೆ, ಇನ್ನು ಕ್ಷೇತ್ರ ಬದು ನಿರ್ಮಾಣ ಹಾಗೂ ಡೀಸೆಲ್ ಇಂಜನ್ ಹಾಗೂ ತುಂತುರು ನೀರಾವರಿ ಪ್ಯಾಕೇಜ್ ಮಾದರಿಯಲ್ಲಿ ಹಣ ಸಹಾಯಧನ ಪಡೆಯಲು ಇದೀಗ ಅರ್ಜಿಗಳನ್ನ ಆಹ್ವಾನಿಸಲಾಗಿದ್ದು, ಈ ಎಲ್ಲ ಯೋಜನೆಗಳಿಗೆ ಅರ್ಹತೆಯನ್ನ ಪ್ರತಿ ವರ್ಗದ ರೈತರು ಹೊಂದಿರುತ್ತಾರೆ. ಎಲ್ಲ ವರ್ಗದ ರೈತರು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ವೀಕ್ಷಕರೇ. ಸೂಕ್ಷ್ಮ ನೀರಾವರಿ ಯೋಜನೆಯ ಅಡಿ ತುಂತುರು ನೀರಾವರಿ ಘಟಕಗಳಿಗೆ ಮತ್ತು ಹನಿ ನೀರಾವರಿ ಘಟಕಗಳಿಗೆ ಎಲ್ಲಾ ವರ್ಗದ ರೈತರು 90% ಹಣ ಸಹಾಯಧನ ಪಡೆಯಬಹುದಾಗಿದೆ. ಇನ್ನು ವೀಕ್ಷಕರೇ, ಎರಡನೆಯದಾಗಿ ರಾಜ್ಯದಲ್ಲಿ ಮಳೆಯಿಂದಾಗಿ ಬೆಳೆ ಹಾನಿಯಾದವರ ರೈತರ ಸಾಲ ಮನ್ನಾ ಕುರಿತು ಕೂಡ ಇದೀಗ ಒಂದು ಮಾಹಿತಿ ಲಭ್ಯವಾಗಿದ್ದು, ಈಗಾಗಲೇ ನಿಮಗೆಲ್ಲ ತಿಳಿದಿರುವ ಹಾಗೆ ಮುಂಗಾರು ಮಳೆ, ರಾಜ್ಯದಲ್ಲಿ ಅತಿಯಾದ ಮುಂಗಾರು ಮಳೆಯಿಂದಾಗಿ ಅತಿವೃಷ್ಟಿಯಿಂದ ಲಕ್ಷಾಂತರ ಹೆಕ್ಟರ್ ಪ್ರದೇಶದಲ್ಲಿ ರೈತರ ಬೆಳೆಗಳು ನಷ್ಟವಾಗಿದೆ. ನೆರೆ ಹಾನಿಯಿಂದ ಜನಸಾಮಾನ್ಯರು ಸಹ ಮನೆಗಳನ್ನು ಕಳೆದುಕೊಂಡು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಎಲ್ಲಾ ಅಧಿಕಾರಿಗಳು, ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಸೇರಿದಂತೆ ರೈತರಿಗೆ ಸಂಬಂಧಪಡುವ ಎಲ್ಲಾ ಕೃಷಿ ಅಧಿಕಾರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಾಗೂ ಎಲ್ಲ ಜಿಲ್ಲಾಧಿಕಾರಿಗಳು ನೆರವಿಗೆ ಧಾವಿಸಬೇಕು. ರೈತರಿಗೆ ಶೀಘ್ರದಲ್ಲಿಯೇ ಎಲ್ಲ ಪರಿಹಾರಗಳನ್ನ ಒದಗಿಸಿ ಕೊಡಬೇಕು ಹಾಗೂ ಯಾವ ರೈತರ ಅತಿಯಾಗಿ ಹೆಚ್ಚು ಬೆಳೆ ಹಾನಿ ಉಂಟಾಗಿದೆ ಅಂತಹ ರೈತರ ಸಾಲವನ್ನ ಕೂಡ ಮನ್ನಾ ಮಾಡಬೇಕು ಎಂದು ಇದೀಗ ನಿಖಿಲ್ ಕುಮಾರಸ್ವಾಮಿಯವರು ಇಂದು ರಾಜ್ಯ ಪ್ರವಾಸ ಕೈಗೊಳ್ಳುವಾಗ ಮಾಹಿತಿ ನೀಡಿದ್ದಾರೆ. ನೆರೆ ಹಾನಿ ಪ್ರದೇಶಗಳ ರೈತರು ಸಂತ್ರಸ್ತರ ಸಮಸ್ಯೆಗಳನ್ನ ಸ್ಪಂದಿಸಿ ಶೀಘ್ರದಲ್ಲಿಯೇ ರೈತರಿಗೆ ಪರಿಹಾರವನ್ನ ಒದಗಿಸಿಕೊಡುವ ಕೆಲಸವು ಈ ರಾಜ್ಯ ಸರ್ಕಾರ ಮಾಡಬೇಕು ಎಂದು ಇದೀಗ ರಾಜ್ಯ ಸರ್ಕಾರಕ್ಕೆ ಕಿಡಿಕಾರಿದ್ದು, ರಾಜ್ಯ ಸರ್ಕಾರ ಶೀಘ್ರದಲ್ಲಿಯೇ ಇವೆಲ್ಲ ಸಮಸ್ಯೆಗಳು ಹಾಗೂ ರೈತರ ಬೆಳೆಯ ಹಾನಿಯಾದ ರೈತರ ಮಾಹಿತಿ ಸಂಗ್ರಹಿಸಿ ಶೀಘ್ರದಲ್ಲಿಯೇ ಬೆಳೆ ಪರಿಹಾರವನ್ನ ಬಿಡುಗಡೆ ಮಾಡಲಿದೆ ಎಂದು ಇದೀಗ ಸಿಎಂ ಸಿದ್ದರಾಮಯ್ಯನವರು ಮಾಹಿತಿ ನೀಡಿದ್ದಾರೆ. ನೋಡಿದಿರಲ್ಲ ವೀಕ್ಷಕರೇ, ಇದು ರೈತರಿಗೆ ಬಂದಿರತಕ್ಕಂತ ಸಿಹಿ ಸುದ್ದಿಯಾಗಿದ್ದು, ಸಾಧ್ಯ ಆದಷ್ಟು ವೀಕ್ಷಕರೇ ಈ ಮಾಹಿತಿಯನ್ನ ಎಲ್ಲ ರೈತರಿಗೆ, ರೈತ ಮಿತ್ರರಿಗೆ ವಾಟ್ಸ್ಆಪ್, ಫೇಸ್ಬುಕ್ ಅಲ್ಲಿ ಮರೆಯದೆ ಶೇರ್ ಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.